ಇಂದ್ರಂ ವೋ ವಿಶ್ವತಸ್ಪರಿ ಹವಾಮಹೇ ಜನೇಭ್ಯ ಅಸ್ಮಾಕಮಸ್ತು ಕೇವಲಃ. ಈ ಮಂತ್ರವನ್ನು ಉಡುಪಿ ಕಡೆಯ ಯಜುರ್ವೇದೀಯ ಸಂಧ್ಯಾವಂದನದಲ್ಲಿ, ಪ್ರಾತಃ ಸಾಯಂ ಸಂಧ್ಯಾವಂದನಗಳಲ್ಲಿ ಉಪಯೋಗ ಮಾಡ್ತಾರೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಇತ್ಯಾದಿ ದಿಕ್ಕುಗಳಲ್ಲಿ ಆಯಾ ದಿಕ್ಕಿನಲ್ಲಿರುವಂಥ ಭಗವಂತನ ನಮಸ್ಕಾರ ಮಾಡಲಿಕ್ಕೆ ಮತ್ತು ಇಂದ್ರಾದಿ ದೇವತೆಗಳಲ್ಲಿ ಅಂತರ್ಯಾಮಿಯಾದಂಥ ಭಗವಂತನ ನಮಸ್ಕಾರ ಮಾಡಲಿಕ್ಕೆ ಬೇರೆ ಬೇರೆ ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ. ನಾವು ಹಿಂದೆ ನೋಡಿದ್ದೇವೆ. ಇಂದ್ರಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಚಿತ್ತಿಂ ಅನ್ನೋ ಮಂತ್ರ ಈ ಉಡುಪಿ ಕಡೆಯಲ್ಲಿ ಋಗ್ವೇದದಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಇಂದ್ರನ ಸ್ತೋತ್ರಕ್ಕಾಗಿ ಉಪಯುಕ್ತ ಆಗಿದೆ. ಅದರ ಬದಲು ಇಂದ್ರಶ್ರೇಷ್ಠಾನಿ ಅನ್ನುವ ಮಂತ್ರದ ಬದಲು ಇಂದ್ರಮೋ ವಿಶ್ವತಃ ಅನ್ನೋ ಮಂತ್ರವನ್ನು ಉಪಯೋಗ ಮಾಡ್ತಾರೆ. ಆ ಮಂತ್ರದ ಅರ್ಥವನ್ನು ಈಗ ನೋಡಬೇಕು. ವಿಶ್ವತಃ ಜನೇಭ್ಯ, ವಿಶ್ವತಃ ಅಂದರೆ ಈ ಸಮಸ್ತ ಪ್ರಪಂಚದಲ್ಲಿರುವಂಥ ಎಲ್ಲ ಜನರಿಗಿಂತಲೂ, ವಿಶ್ವತಃ ಎಲ್ಲ ಕಡೆ ಇರುವ, ಜನೇಭ್ಯ ಜನರಿಗಿಂತ ಹೆಚ್ಚಾಗಿ, ವಹ ನಿಮಗಾಗಿ, ಅಂದರೆ ಸಕಲ ಜಗತ್ತಿನ ಹಿತಕ್ಕಾಗಿ, ಇಂದ್ರನನ್ನು ಪರಿಹವಾಮಹೆ ಎಲ್ಲ ರೀತಿಯಿಂದಲೂ ನಾವು ಪೂಜಿಸ್ತೇವೆ. ಕೇವಲ ನಿಷ್ಕ್ರಿಯನಾದ, ಭೌತಿಕ ಕ್ರಿಯೆಗಳು ಯಾವುದೂ ಇಲ್ಲದಂತಹ, ಅಪ್ರಾಕೃತವಾದ ಕ್ರಿಯೆಗಳನ್ನು ಒಳಗೊಂಡಂಥ ಈ ಭಗವಂತ ಅಸ್ಮಾಕಂ ಅಸ್ತು, ನಮಗೆ ಯಾವತ್ತೂ ಮೋಕ್ಷಾದಿಪ್ರದನಾಗಲಿ. ಅಥವಾ ಕೇವಲ ಅಸ್ತು, ಕೇವಲ ಅನ್ನೋ ಶಬ್ದಕ್ಕೇನೆ ಮೋಕ್ಷದಾಯಕನಾಗಲಿ ಅಂತ ಅರ್ಥವನ್ನು ಕೂಡ ಹೇಳ್ತಾರೆ. ಏನಂ ಕೇವಲ ಮಾತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ. ಕೇವಲ ಅನ್ನೋ ಶಬ್ದಕ್ಕೆ ನಿಷ್ಕ್ರಿಯ ಅನ್ನೋ ಅರ್ಥವನ್ನು ಸರ್ವಮೂಲದಲ್ಲಿ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಭೌತಿಕ ಕ್ರಿಯಾರಹಿತನಾದ ಭಗವಂತ ಅಸ್ಮಾಕಂ ಅಸ್ತು, ನಮ್ಮ ಪಾಲಿಗೆ ಯಾವತ್ತೂ ಮಂಗಳಕರನಾಗಿರಲಿ ಅಂತ ಒಂದರ್ಥ, ಅಥವಾ ಅವನು ಮೋಕ್ಷದಾಯಕನಾಗಲಿ ಅಂತ ಇನ್ನೊಂದರ್ಥ.